ಯುದ್ಧದ ನಡುವೆ ಈಗ ರೂಪಾಯಿ ಮೌಲ್ಯ ಕುಸಿತ ಮುಂದುವರೆದ ಇದೆ. ನೋಡಿ, ಡಾಲರ್ ಎದುರು ಕರೆನ್ಸಿ ವೀಕ್ ಆಗ್ತಾನೆ ಇದೆ. ಈಗ ಹೆಚ್ಚು ಕಮ್ಮಿ ಕರೆನ್ಸಿ ರೇಟ್ ನಾವಿವತ್ತು ಗಮನಿಸಿದ್ರೆ 93 ರೂಪಾಯಿ 20 ಪೈಸೆ ಈಗ ಏರಿಕೆ ಆಗಿರುವಂಥದ್ದು. ಡಾಲರ್ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ 85, 86ರಲ್ಲಿ ವಹಿವಾಟು ಆಗ್ತಾ ಇತ್ತು. ಆದರೆ ಈ ವಾರ್ ಶುರುವಾದಾಗಿನಿಂದ ಏರುಗತೆಯಲ್ಲೇ ಇದೆ. ಅಂದರೆ ಡಾಲರ್ನ ಎದುರು ರೂಪಾಯಿ ಮೌಲ್ಯ ಕುಸಿತವಾಗ್ತಾನೇ ಇದೆ. ಈಗ ಕೆಲವು ಹೊತ್ತಿಗೆ ಮುಂಚೆ 93.15 ಇತ್ತು. ಈಗ 93 ರೂಪಾಯಿ 20 ಪೈಸೆಗೆ ಏರಿಕೆ ಆಗಿದೆ. ಅಂದರೆ ನಮ್ಮ ರೂಪಾಯಿ ಮೌಲ್ಯ ದಿನೇ ದಿನೇ ಕುಸಿತ ಕಾಣ್ತಾನೇ ಇದೆ. ಜೊತೆಗೆ ಬ್ಯಾರಲ್ ತೈಲ $180 ಗಡಿ ದಾಟ್ತಾ ಇದೆ. ಹೀಗೆ ಇವೆಲ್ಲವೂ ಕೂಡ ಸೈಡ್ ಎಫೆಕ್ಟ್ಸ್. ಒಂದು, ವಾರಿಂದ ಆಗ್ತಾ ಇರುವಂತಹ ಸಾವು ನೋವುಗಳು, ಅಲ್ಲಲ್ಲಿ ಆಯಿಲ್ ರಿಫೈನರಿಗಳ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್ಸ್, ಅದರಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳು ಒಂದು ಕಡೆ. ಮತ್ತೊಂದು ಕಡೆ ಇದರ ಸೈಡ್ ಎಫೆಕ್ಟ್ಸ್ಗಳನ್ನು ನೋಡ್ತಾ ಹೋದರೆ ಇದು ತುಂಬ ಭೀಕರವಾಗಿವೆ. ಒಂದು, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇರುವಂಥದ್ದು, ಜೊತೆಗೆ ಆಯಿಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಭಾರತದಾದ್ಯಂತ ಸಮಸ್ಯೆಗಳಾಗ್ತಾ ಇವೆ, ಗ್ಯಾಸ್ನ ಶಾರ್ಟೇಜ್ ಆಗ್ತಾ ಇದೆ. ಇದುವರೆಗೂ ನಾವು ಕಮರ್ಷಿಯಲ್ ಗ್ಯಾಸಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನೇ ಮಾತಾಡ್ತಾ ಇದ್ದೀವಿ. ಆದರೆ ಡೊಮೆಸ್ಟಿಕ್ ಗ್ಯಾಸ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. 1 ವಾರ, 10 ದಿನ, 15 ದಿನ ಆದರೂ ಕೂಡ ಬುಕ್ಕಿಂಗ್ ಆಗಿ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಯವರಿಗೆ ಕಾಲ್ ಮಾಡಿದ್ರೆ, ಸರ್ ಏನು ಮಾಡಲಿ, ನಮಗೆ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾರೆ. ಸ್ಟಾಕ್ ಬಂದ ತಕ್ಷಣ ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಆರ್ಥಿಕ ತಜ್ಞರು ಒಬ್ಬರು ಜೇಕಬ್ ಕ್ರಾಸ್ಟಾ ಅಂತ ಹೇಳಿ ನಮ್ಮ ಜೊತೆಗೆ ಮಾತನಾಡಿದರೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕ್ರಾಸ್ಟಾ ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಕೋಟಿ ಹೊಡೆತ ಬೀಳಿದೆ $1 ಇನ್ಕ್ರೀಸ್ ಆದ್ರೆ. ಜಸ್ಟ್ ಇಮ್ಯಾಜಿನ್, $63 ಇರೋ ಬೆಲೆಗೆ ಈಗ $200 ಆದ್ರೆ ಎಷ್ಟೊಂದು ಭಾರತದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದಲ್ಲದೆ ಇನ್ನೊಂದು ವಿಷಯ ಏನಂದ್ರೆ, ಈಗ ನಮ್ಮ ಡಿಪ್ಲೊಮೆಸಿ ಉಪಯೋಗಿಸ್ಬಿಟ್ಟು ನೋಡಿ, ನಮ್ಮ ಚೈನಾ ಹೋಗುವ ತೈಲವನ್ನ ಭಾರತಕ್ಕೆ ಯೂಟರ್ನ್ ಮಾಡಿ ಕಳಿಸುವ ಒಂದು ಸಾಧ್ಯತೆ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಡಿಪ್ಲೊಮೆಸಿಯಿಂದ. ಜಯಶಂಕರ್ ಮಾತಾಡಿಸಿ, ಮತ್ತೆ ಮೋದಿ ಅವರು ಮಾತಾಡಿಸಿದ್ದಾರೆ ಇರಾನಿಗೆ. ಇದು ಆಮೇಲೆ ರಷ್ಯಾಕ್ಕೆ. ಸೊ ರಷ್ಯಾ ಆಯಿಲ್ ಚೈನಾ ಹೋಗೋದನ್ನ ಯೂಟರ್ನ್ ಮಾಡಿ ಇಂಡಿಯಾಗೆ ಬರ್ತಾ ಇದೆ. ಮತ್ತೆ ಈ ಹೊರ್ಮೋಸ್ ನಲ್ಲಿ, ಸ್ಟ್ರೇಟ್ ಹೊರ್ಮೋಸ್ ನಲ್ಲಿ ಏನೆಲ್ಲ ಹಡಗುಗಳು ಸ್ಟಕ್ ಆಗಿರೋದನ್ನ ಭಾರತ ದೇಶದ ಎಲ್ಲಿ ಬಾವುಟ ಇದೆಯೋ ಅದನ್ನೆಲ್ಲ ಒಂದೊಂದೇ ರಿಲೀಸ್ ಮಾಡಿದ್ದಾರೆ. ಈಗ 3-4 ದಿವಸದಿಂದ ಇನ್ನು 2 ಹಡಗು ಮಾಡಿದ್ರು. ಈಗ ಯಾವ್ದು ಹಡಗುಗಳು ಸ್ಟಕ್ ಆಗಿದೆ ಹೊರ್ಮೋಸ್ ನಲ್ಲಿ, ಅಲ್ಲಿದ್ದು ಹಡಗುಗಳನ್ನ ಭಾರತದ ಫ್ಲಾಗ್ ಇರುವುದನ್ನ ರಿಲೀಸ್ ಮಾಡ್ತೀವಿ ಅಂದ್ಬಿಟ್ಟು ಕೂಡ ಭಾಷೆ ಕೊಟ್ಟಿದ್ದಾರೆ. ಇದರಿಂದ ಒಂದು ಸ್ವಲ್ಪ ನಮಗೆ ಒಂದು ಈ ಕುಂದುಕೊರತೆ ಏನಾಗುವುದನ್ನ ಸ್ವಲ್ಪ ಕಮ್ಮಿ ಆಗ್ಬೋದು. ಆದ್ರೆ ಈ ಡಿಲೇ ಆಗುವುದಿದೆಯಲ್ಲ, ಮತ್ತೆ ಈ ಯುದ್ಧಗಳು ಆಗೋದಿದೆಯಲ್ಲ, US ಮತ್ತೆ ಇಸ್ರಾಯೇಲ್ ಸೇರಿ ಇರಾನ್ ಮೇಲೆ, ಮತ್ತೆ ಇರಾನ್ ಅದಕ್ಕೆ ಅನುಗುಣವಾಗಿ ಅವರು ಕೂಡ ಮಾಡುವ ದಾಳಿ, ಸ್ಪೆಷಲಿ ಗಲ್ಫ್ ಕಂಟ್ರೀಸ್ ಮೇಲೆ, ಸ್ಪೆಷಲಿ ಅಬುದಾಬಿ, ಕುವೈಟ್, ಕತಾರ್, ಆಮೇಲೆ ಬ್ಯಾರೇನ್, ಇದರ ಮೇಲೆ ಎಲ್ಲೆಲ್ಲಿ US ಇನ್ಸ್ಟಾಲೇಷನ್ ಇದೆಯೋ ಅದರ ಮೇಲೆ ದಾಳಿ ಮಾಡೋದ್ರಿಂದ ಇದನ್ನ ಅನುಗುಣವಾಗಿ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇದೆ. ಇರಾನ್ ಮೇಲೆ ಈಗ ಏನೆಲ್ಲ ಆಯಿಲ್ ಇನ್ಸ್ಟಾಲೇಷನ್ ಇದೆಯೋ ಅದರ ಮೇಲೆ ದಾಳಿ ಮಾಡ್ತಾ ಇದೆ. ಇದರಿಂದ ಒಂದು ವೇಳೆ ಒಂದು ವಾರ ಅಥವಾ 10 ದಿವಸ ಕಂಟಿನ್ಯೂ ಆದ್ರೆ ಇದೊಂದು ಬಹುಶಃ ಒಂದು 3ನೇ ಮಹಾಯುದ್ಧ ಆಗುವ ಒಂದು, ಅಂದ್ರೆ 3rd ವರ್ಲ್ಡ್ ವಾರ್ ಆಗುವ ಒಂದು ಸಾಧ್ಯತೆ ಕಾಣ್ ಬರ್ತಾ ಇದೆ. ಅಲ್ಲ, ಹರ್ಮೋಸ್ ದಿಂದ ಬರುವ ಟೋಟಲ್ ತೈಲ ನಮ್ಗೆ ಆಲ್ಮೋಸ್ಟ್ 40% ಆಫ್ ಕನ್ಸಂಪ್ಷನ್. ಅದರಲ್ಲಿ ಕೆಲವೊಂದು ಮಾತ್ರ ಹಡಗುಗಳನ್ನು ಬಿಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಒಂದು ವೇಳೆ ಹಡಗುಗಳು ಭಾರತ ದೇಶದ ಬಾವುಟ ಹಾಕಿ ಒಂದು ವೇಳೆ ಅವರು ಬೈ ಮಿಸ್ಟೇಕ್ ಏನಾದ್ರು ಒಂದು ಸಿಕ್ಕಾಕೊಂಡ್ಬಿಟ್ರೆ, ಅಲ್ಲಿ ಮೈನ್ಸ್ ಹಾಕೊಂಡಿದ್ದಾರೆ ಸಮುದ್ರದಲ್ಲಿ, ಅದನ್ನ ಬ್ಲಾಸ್ಟ್ ಮಾಡ್ತಾರೆ ಅವರು, ಇರಾನ್ ಅವರು. ಸೊ ಇದೊಂದು ಬಹಳ ಒಂದು ಸಂಕಷ್ಟ ಸ್ಥಿತಿ ಇದು. ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದ್ರೆ ನಮಗೆ ಸಾಕಷ್ಟು LPG ಆಗ್ಲಿ LNGಗಳು ಬರ್ತಾ ಇಲ್ಲ. ಅಂದ್ರೆ ಈ ನಾವು ಇಂಪೋರ್ಟ್ ಮಾಡೋದು LNG ಸುಮಾರು 80% ಆಫ್ LPG ಮತ್ತೆ LNG ನಮ್ಮ ರಿಕ್ವೈರ್ಮೆಂಟ್ ಇಂಪೋರ್ಟೇ ಮಾಡೋದು ನಾವು. ನಮ್ಮಲ್ಲಿ ತಯಾರು ಮಾಡೋದು ಈಗ ಮಂಗಳೂರಿನಲ್ಲಿ ಮತ್ತೆ ರಿಲಯನ್ಸ್ ನವರಲ್ಲಿ ಮಾಡೋದು ಖಾಲಿ 20%. ಆದ್ರೆ 80% ರಿಕ್ವೈರ್ಮೆಂಟ್ ನಮ್ಗೆ ಇರೋದು ಎಲ್ಲ ಇಂಪೋರ್ಟ್ ಮಾಡೋದು. ಅದು ಕೂಡ ಇಂಪೋರ್ಟ್ ಮಾಡೋದು ಗಲ್ಫ್ ಕಂಟ್ರೀಸ್ ಇಂದ, ಹಾರ್ಮೋಸ್ ದಿಂದನೇ ಬರೋದು. ಭಾರಿ ಹೊಡೆತ. ಒಂದು ವೇಳೆ ಇದು ಕಂಟಿನ್ಯೂ ಆದ್ರೆ ವಾರು, ಮತ್ತೆ ಹಾರ್ಮೋಸ್ ಅನ್ನ ಒಂದು ವೇಳೆ ಏನಾದ್ರೂ ಈಗ ಈ ಟ್ರಂಪ್ನವ್ರು ಏನಾದ್ರೂ ಆ ಹಾರ್ಮೋಸ್ ಮೇಲೆ ಏನಾದ್ರೂ ದಾಳಿ ಮಾಡಿದ್ರೆ ಅದು ಒಂದು ಮಹಾ ದೊಡ್ಡ ಯುದ್ಧ ಆಗುತ್ತೆ ಅಂದ್ಬಿಟ್ಟು ಒಂದು ಭಾವಿಸಬಹುದು. ಕೋಟಿ ಹೊಡೆತ ಬೀಳಿದೆ $1 ಇನ್ಕ್ರೀಸ್ ಆದ್ರೆ. ಜಸ್ಟ್ ಇಮ್ಯಾಜಿನ್, $63 ಇರೋ ಬೆಲೆಗೆ ಈಗ $200 ಆದ್ರೆ
ಎಷ್ಟೊಂದು ಭಾರತದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದು ಅಲ್ಲದೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಏನೋ ಈಗ ನಮ್ಮ ಡಿಪ್ಲೊಮೆಸಿ ಉಪಯೋಗಿಸ್ಬಿಟ್ಟು